ಸುಮಾರು ವರ್ಷಗಳ ಏನು ಹಿರಿಯ ನಾಗರಿಕರ ಒಂದು ಮನರಂಜನೆ ಕ್ಲಬ್ಬನ್ನು ನಿರ್ಮಾಣ ಮಾಡ್ಬೇಕಂತ ಹೇಳಿ ಏನೋ ಒಂದು ಕನಸಿತ್ತು, ಅದು ನನಸು ಮಾಡುವಂಥ ದಿವಸ ಈಗ ಬರ್ತಾಯಿದೆ. ಯಾಕಂದರೆ ಈಗ 2 ವರ್ಷ 3 ವರ್ಷ ಹಿಂದಿಂದನೇ ಈ ಯೋಜನೆಗೆ ನಾನು ಚಾಲನೆ ಕೊಟ್ಟೀನಿ. ಅನಿವಾರ್ಯ ಕಾರಣದಿಂದ ಅದು 1 ವರ್ಷ 1.5 ವರ್ಷದಿಂದ ಕೆಲಸ ಬಂದಿತ್ತು. ಈಗ ಮತ್ತೆ ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ. ಏನು ಹಿರಿಯ ನಾಗರಿಕರಿಗೆ ಅವರ ಸಮಯವನ್ನು ಕಳೀಲಿಕ್ಕೆ, ಅದರ ಜೊತೆಗೆ ಆರೋಗ್ಯವಂತರಾಗಿರಲಿಕ್ಕೆ ಸಂಗೀತ ಇರ್ಬೋದು, ವ್ಯಾಯಾಮ ಇರ್ಬೋದು, ಅಥವಾ ಯೋಗ ಇರ್ಬೋದು, ಅಥವಾ ಓದೋ ಹವ್ಯಾಸ ಇದ್ದವ್ರಿಗಿರ್ಬೋದು, ಅವೆಲ್ಲ ಒಂದೇ ಕಡೆ ವ್ಯವಸ್ಥೆ ಮಾಡೋ ದೃಷ್ಟಿಯಿಂದ ಇವತ್ತು ನಾವು ಹಿರಿಯ ನಾಗರಿಕರಿಗಾಗಿ ಒಂದು ಮನೋರಂಜನೆ ಕ್ಲಬ್ಬನ್ನು ಬರುವಂಥ ದಿವಸ ಪ್ರಾರಂಭ ಮಾಡ್ತಾಯಿದ್ದೇವೆ. ಬರೋ ರವಿವಾರ 8ನೇ ತಾರೀಕು ಮುಂಜಾನೆ 7 ಗಂಟೆಗೆ ಇದೇ ವ್ಯಾಕ್ಸಿನ್ ಡಿಪೋ ಪರಿಸರದಲ್ಲಿ ಒಂದು ಮೀಟಿಂಗನ್ನು, ಹಿರಿಯ ನಾಗರಿಕ ಮೀಟಿಂಗನ್ನು ಕರೆಯಲಾಗಿದೆ. ಅದರಲ್ಲಿ ಅವರು ಬಂದಂತಹ ಸಲಹೆಗಳನ್ನು ಅನುಸರಿಸಿ ಇನ್ನೂ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ತೇವೆ. ಈಗಾಗಲೇ ನಾವು ಇಲ್ಲಿ ಹಿರಿಯ ನಾಗರಿಕರಿಗಾಗಿ ಬ್ಯಾಡ್ಮಿಂಟನ್ ಇರ್ಬೋದು, ಟೇಬಲ್ ಟೆನ್ನಿಸ್ ಇರ್ಬೋದು, ಚೆಸ್ ಇರ್ಬೋದು, ಕ್ಯಾರಮ್ ಇರ್ಬೋದು, ಬಿಲಿಯರ್ಡ್ಸ್ ಇರ್ಬೋದು, ಅಂದರೆ 60 ವರ್ಷಕ್ಕಿಂತ ಹೆಚ್ಚಿಗೆ ಆದಂತಹ ವಯಸ್ಸಿನ ಅನುಗುಣವಾಗಿ ಆಟಗಳನ್ನು ಮಾಡುವಂಥದ್ದು. ಅದರ ಜೊತೆಗೆ ಓಪನ್ ಏರ್ ಜಿಮ್ಮನ್ನು ಇಲ್ಲಿ ನಾವು ಮಾಡ್ತಾಯಿದ್ದೇವೆ. ಅದ್ರ ಜೊತೆಗೆ ಸಂಗೀತ ಹವ್ಯಾಸ ಇದ್ದವರಿಗೆ ಇವತ್ತು ಗಿಟಾರ್ ಇರ್ಬೋದು, ಮೌತ್ ಆರ್ಗನ್ ಇರ್ಬೋದು, ಕೊಳಲ್ ಇರ್ಬೋದು, ನಮ್ಮ ತಬಲಾ ಇರ್ಬೋದು, ಅಥವಾ ನಮ್ಮ ಹಾರ್ಮೋನಿಯಂ ಇರ್ಬೋದು, ಈ ರೀತಿ ಎಲ್ಲ ಸಂಗೀತ ಉಪಕರಣಗಳನ್ನು ನಾವು ಈಗಾಗಲೇ ತಂದಿದ್ದೀವಿ. ಅದೇ ರೀತಿಯಿಂದ ಇಲ್ಲಿ ಅವರಿಗೆ ಓದಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಡಿಜಿಟಲ್ ಲೈಬ್ರರಿಯನ್ನು ಮಾಡ್ತಾಯಿದೆ. ಸುಮಾರು ಒಂದೇ ಸಮಯದಲ್ಲಿ 40 ಜನ ಕುಂತು ಓದುವಂಥ ಇದನ್ನು ಮಾಡ್ಬೇಕಂತ ಹೇಳಿ ರೀಡಿಂಗ್ ರೂಮನ್ನು ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಯೋಗ ಮಾಡ್ಬೇಕಂಥೇಳಿ ಯೋಗ ಅಂತಲೂ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಯಿದ್ದೇವೆ. ಆಮೇಲೆ ಒಂದು 200 ಜನ ಕುಂತು ಸಂಗೀತ ಕಾರ್ಯಕ್ರಮ ಇರ್ಬೋದು, ಸಂವಾದ ಕಾರ್ಯಕ್ರಮ ಇರ್ಬೋದು, ಹಾಸ್ಯೋತ್ಸವ ಇರ್ಬೋದು, ಇವೆಲ್ಲ ಮಾಡಲಿಕ್ಕೆ ಒಂದು ಸ್ಟೇಜನ್ನು ನಿರ್ಮಾಣ ಮಾಡಿ ಅದು ಒಂದು ಕಾರ್ಯಕ್ರಮ ಸ್ಥಳವನ್ನು ಮಾಡಿದ್ದೀವಿ. ಇದರ ಜೊತೆಗೆ ಒಂದು ಏಕಾಗ್ರತೆಯನ್ನು ಕಾಯ್ಕೋ ದೃಷ್ಟಿಯಿಂದ ಒಂದು ಭವನವನ್ನು ಅದರ ಸಣ್ಣದ ನಿರ್ಮಾಣ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಅವ್ರ ಆರೋಗ್ಯ ದೃಷ್ಟಿಯಿಂದ ಚೆಕಪ್ ಮಾಡೋ ದೃಷ್ಟಿಯಿಂದ ಶುಗರ್ ಇರ್ಬೋದು, BP ಇರ್ಬೋದು, ಅದನ್ನು ವ್ಯವಸ್ಥೆ ಮಾಡುವಂಥದ್ದು ಒಂದು ಇಲ್ಲಿ ಮಾಡಿದ್ದೀವಿ. ಇದು ಇಲ್ಲಿ ಗಂಡ್ಮಕ್ಳು ಬರ್ಬೋದು, ಹೆಣ್ಮಕ್ಳು ಬರ್ಬೋದು. ರೆಸ್ಟ್ ರೂಮ್ಗಳು ಮತ್ತು ವಿಶ್ರಾಂತಿ ಗೃಹಗಳು ಬೇರೆ ಬೇರೆ ಅದನ್ನು ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು. ಒಟ್ಟಾರೆಯಾಗಿ ಭಾರತದಲ್ಲಿ ಮೊದಲನೇ ಸಲ ಈ ರೀತಿ ಒಂದು ಪ್ರಯೋಗವನ್ನು ಮಾಡ್ತಾಯಿದ್ದೀವಿ. ಬರುವಂಥ ದಿವಸದೊಳಗೆ ಹಿರಿಯ ನಾಗರಿಕ ಸಲಹೆ ಸೂಚನೆಗಳನ್ನು ಕೇಳಿ ಇನ್ನೂ ಇದರಲ್ಲಿ ಅನೇಕ ವಿಷಯಗಳನ್ನು ಮತ್ತು ಮಾರ್ಪಾಡು ಮಾಡೋದಿರ್ಬೋದು, ಅಥವಾ ಇನ್ನು ಅದರಲ್ಲಿ ಆ್ಯಡ್ ಮಾಡುವಂಥದ್ದು ಮಾಡುವಂಥದ್ದು ಮಾಡ್ತೀವಿ.